Hello everyone, welcome back to our DKB English learning channel. Today we are discussion 30 very simple easy sentences in daily use. English to Kannada. Okay, let's start students. This is very useful and daily spoken English class in your home, in your friends, with you talking. This is a very easy sentences. All are your repeat, listen carefully and keep it in your note. Okay, let's start students. Part 1 Simple feelings sentence. ಸರಳವಾಗಿ ನಮಗೆ ಫೀಲಿಂಗ್ ಆಗಿರ್ತಕ್ಕಂಥ ಸಮಯದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಲಿಂಗ್ ಆದಾಗ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ಇಂಗ್ಲಿಷ್ ಅಂತಕ್ಕಂಥ ಕೆಲವೊಂದು ವಾಕ್ಯಗಳನ್ನ ಇವತ್ತಿನ ದಿನ ನೋಡೋಣ. ಪಾರ್ಟ್ 1 ಅಲ್ಲಿ ಓಕೆ ಲಿಸನ್ ಹಿಯರ್. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೇನೆ. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೇನೆ. ದಿಸ್ ಈಸ್ ದ ಫಸ್ಟ್ ಒನ್ ಸೆಂಟೆನ್ಸ್. ಐ ಆಮ್ ಸ್ಯಾಡ್, ನಾನು ದುಃಖದಲ್ಲಿದ್ದೇನೆ. ಐ ಆಮ್ ಸ್ಯಾಡ್, ನಾನು ದುಃಖದಲ್ಲಿದ್ದೇನೆ. ಐ ಆಮ್ ಟಯರ್ಡ್, ನನಗೆ ಬಹಳಷ್ಟು ನೋಡ್ರಿ ಬ್ಯಾಸರ ಆದಾಗ ನಾವೇನು ಹೇಳಬೇಕು? ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್ ಅಂತಕ್ಕಂಥ ವಾಕ್ಯವನ್ನ ಬಳಸಬೇಕು. ಐ ಆಮ್ ಬ್ಯೂಸಿ, ನಾನು ಬ್ಯೂಸಿ ಆಗಿದ್ದೇನೆ. ನಾನು ಬಹಳಷ್ಟು ಕೆಲಸ ಮಾಡ್ತಾ ಇರ್ತೀನಿ, ಅವಾಗ ನಮಗೆ ಯಾರಾದ್ರೂ ಏನಾದ್ರೂ ಕೇಳ್ತಿರ್ತಾರ, ಅವಾಗ ನಾವೇನ್ ಹೇಳ್ಬೇಕು? ಐ ಆಮ್ ಬಿಸಿ, ನಾನೀಗ ಬಿಜಿ ಇದ್ದೀನಿ. ಐ ಆಮ್ ರೆಡಿ, ನೀವು ಏನ್ ಹೇಳ್ತಿರಿಲ್ಲ, ಯಾವ ಕೆಲ್ಸಕ್ಕೆ ಹೇಳ್ತಿರಲ್ಲ, ಐ ಆಮ್ ರೆಡಿ, ನಾನು ಸಿದ್ಧ, ನಾನು ತಯಾರಾಗಿದ್ದೇನೆ ಅಂತ ಹೇಳ್ಬೇಕು. ಇವು ಬಹಳಷ್ಟು ಈಜಿ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳು ನೋಡ್ರಿ. ಭಾಳ ಆದ್ರೆ 1 ಅಥವಾ 2, 3 ಪದಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸೆಂಟೆನ್ಸ್ಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಮಾತಾಡಕ ಧೈರ್ಯವಾಗಿ ಯೂಸ್ ಮಾಡ್ತಾ ಹೋದ್ವಪ್ಪ ಅಂತಂದ್ರೆ ಇದು ಇಂಗ್ಲಿಷ್ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಏನೈತಲ್ಲ ನಮಗೆ ಡಿಫಿಕಲ್ಟ್ ಆಗಂಗಿಲ್ಲ. ಇದು ಕಬ್ಬಿಣದ ಕಡಲೆ ಅಂತ ಕಾಣತೈತೆ ಅಷ್ಟೇ. ನಾವು ಅದನ್ನ ಸರಳೀಕರಣ ಮಾಡ್ಕೊಂಡಾಗ ಇದು ಬಹಳಷ್ಟು ಈಜಿ ಆಗತ್ತ. ಓಕೆ, ಪ್ರಯತ್ನವನ್ನ ಮಾಡ್ರಿ. ಪಾರ್ಟ್ 2 ಬೇಸಿಕ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್. ನೋಡಿ, ನಾವು ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಕೇಳ್ಬೇಕಾಗತ್ತ. ನೀನೇನ್ ಮಾಡತ್ತಿ, ನಿನ್ನ ಹೆಸರೇನಾ, ನೀ ಎಲ್ಲಿಗೆ ಹೋಗ್ತಿ, ಈ ರೀತಿಯಾಗಿರ್ತಕ್ಕಂಥ ಕನ್ನಡದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ತಕ್ಕಂಥ ವಾಕ್ಯಗಳು. ಅದೇ ರೀತಿಯಾಗಿ ನಾವು ಸ್ವಲ್ಪ ಇಂಗ್ಲಿಷ್ನಲ್ಲಿ ಕೇಳ್ತಾ ಬಯಸ್ಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಕೂಡ ಪ್ರಾರಂಭಿಸ್ಬೇಕು. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಯಾಕೆ ಇಂಗ್ಲಿಷ್ ಮಾತಾಡಕ್ ಬರ್ತಾ ಇಲ್ಲ ಅಂತಂದ್ರ ಅಂತ ಒಂದು ಸನ್ನಿವೇಶ ಬರ್ಬೇಕು, ನಮ್ ಜೊತೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡೋರೇ ಇರ್ಬೇಕು. ಅವಾಗ ಮಾತ್ರ ನಾವು ಮಾತಾಡಕ್ ಪ್ರಯತ್ನ ಮಾಡ್ಬೇಕು. ಅಲ್ಲಿ ತನಕನು ಬಾಯ್ ಹಾಕೊಂಡ್ ಸುಮ್ನ ಕುಂಡ್ರಬೇಕು. ಹಂಗಂದ್ರೆ ನಾವ್ ಯಾವತ್ತೂ ಇಂಗ್ಲಿಷ್ ಕಲಿಯಂಗಿಲ್ಲ. ನಾವು ಇಂಗ್ಲಿಷ್ ಅನ್ನ ಕಲಿಬೇಕಪ್ಪ ಅಂತಂದ್ರ ಮನೆಯಲ್ಲಿರ್ತಕ್ಕಂಥ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಪ್ರಶ್ನಿಸ್ಕೋರಿ, ನಿಮ್ಮನ್ನ ನೀವು ಮಾತಾಡ್ಕೋರಿ. ನೀವೇ ನಿಮ್ಮ ಮೊಬೈಲ್ ಅಲ್ಲಿ ರೆಕಾರ್ಡ್ ಅನ್ನ ಆನ್ ಮಾಡಿ ಇಟ್ಕೊಡ್ರಿ, ಅದರಲ್ಲಿ ಮಾತಾಡ್ರಿ. ವಾಪಸ್ ನಿಮ್ಮ ವಾಯ್ಸನ್ನ ನೀವ ಕೇಳಿಸ್ಕೊಡ್ರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳೊಂದಿಗೆ ಕೂಡ ನಿಮ್ಮ ಸಿಸ್ಟರ್ಸು, ಬ್ರದರ್ಸು, ನಿಮ್ಮ ಪೇರೆಂಟ್ಸ್ ಜೊತೆನೂ ಕೂಡ ನೀವೇನ್ ಮಾಡ್ಬೇಕು? ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ದಿನಾಲು ಒಂದು 5 ಶಬ್ದಗಳನ್ನ 5 ವಾಕ್ಯಗಳನ್ನ ಮಾತಾಡ್ತಾ ಹೋದ್ರಪ್ಪ ಅಂತಂದ್ರೆ ಏನಾಗತ್ತ? ಇಂಗ್ಲಿಷ್ ನಮಗೂ ಕೂಡ ಬರ್ತೈತಿ. ಒಮ್ಮೆ ಕಲಿಬೇಕು, ಬಾಯಟಾಗಿ ಇಟ್ಕೋಬೇಕು. ದಿಸ್ ಈಸ್ ರಾಂಗ್ ಮೆಥಡ್. ಓಕೆ, ಲಿಸನ್ ಹಿಯರ್. ಎಲ್ಲರೂ ಕೂಡ ಪ್ರಯತ್ನ ಮಾಡ್ರಿ, ಎಲ್ಲರೂ ಕೂಡ ಇಂಗ್ಲಿಷ್ ಕಲೀರಿ ಅಂತ ಹೇಳ್ತಾ, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು? ನಾವು ಯಾರೇ ಭೇಟಾದ್ರೂ ಕೂಡ ಕೇಳ್ತಿರ್ತೀವಿ. ಆದ್ರೆ ಏನ್ ಮಾಡ್ಬೇಕು? ಯಾವುದೇ ಈಗ LKG UKG ಮಗು ಕೂಡ ಅವತ್ತು ಸಣ್ಣ ಮಗು ಐತಪ್ಪ ಅಂತಂದ್ರು ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾ ಇರ್ತೈತಿ. ಅದನ್ನ ನಾವು ಇಂಗ್ಲಿಷ್ನ ಕ್ವಶನ್ ಮಾಡೋದ ಮಗುವಿಗೆ. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು? ಮೈ ನೇಮ್ ಈಸ್, ನೋಡ್ರಿ ಅಲ್ಲಿ ಡ್ಯಾಶ್ ಬಿಟ್ಟಾರ, ಅಲ್ಲೇನ್ ಹೇಳ್ಬೇಕು? ನನ್ನ ಹೆಸರು. ಅಂದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಮೈ ನೇಮ್ ಈಸ್ ದಾನಮ್ಮ ಅಂದ್ರೆ ನನ್ನ ಹೆಸರನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರನ್ನ ನೀವು ಹೇಳ್ರಿ. ನನ್ನ ಹೆಸರು ದಾನಮ್ಮ ಅಂತ. ನೆಕ್ಸ್ಟ್ ಒನ್, ವೇರ್ ಆರ್ ಯು ಫ್ರಮ್, ನೀವು ಎಲ್ಲಿಂದ ಬಂದಿದ್ದೀರಿ? ವೇರ್ ಆರ್ ಯು ಫ್ರಮ್, ನೀವು ಎಲ್ಲಿಂದ ಬಂದಿದ್ದೀರಿ? ನೆಕ್ಸ್ಟ್ ಒನ್ ಸೆಂಟೆನ್ಸ್, ಐ ಆಮ್ ಫ್ರಮ್ ಇಂಡಿಯಾ, ನಾನು ಭಾರತದಿಂದ ಬಂದಿದ್ದೇನೆ. ಐ ಆಮ್ ಫ್ರಮ್ ಇಂಡಿಯಾ, ನಾನು ಭಾರತದಿಂದ ಬಂದಿದ್ದೇನೆ. ಹೌ ಆರ್ ಯು, ನೀನು ಹೇಗಿದ್ದೀಯಾ? ಹೌ ಆರ್ ಯು, ನೀ ಆರಾಮದೇನ ಅಂತ ಕೇಳ್ತೀವಿ ಗೊತ್ತ್ರಿ, ನೀ ಹೆಂಗಿದ್ದಿ ಅಂತ ಕೇಳ್ತೀವಿ ಗೊತ್ತಾ? ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹೌ ಆರ್ ಯು? ಐ ಆಮ್ ಫೈನ್, ಐ ಆಮ್ ಹ್ಯಾಪಿ, ಐ ಆಮ್ ಗುಡ್, ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್ ಅಂತಾನು ಹೇಳ್ಬೋದು, ಐ ಆಮ್ ಗುಡ್ ಅಂತಾನು ಹೇಳ್ಬೋದು. ಐ ಆಮ್ ಫೈನ್ ಅಂತಕ್ಕಂಥ ವಾಕ್ಯವನ್ನ ಇಲ್ಲಿ ಹೇಳಲಾಗಿದೆ.
ನೆಕ್ಸ್ಟ್ ಒನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೀನಿಂಗ್ ಧನ್ಯವಾದಗಳು. ಈ ವಾಕ್ಯವನ್ನು ನಾವು ಯಾವಾಗ ಬಳಸ್ತಪ್ಪ ಅಂತಂದ್ರೆ ನಮಗೆ ಬರೆಯಲು ಪೆನ್ ಇರಂಗಿಲ್ಲ. ಅವಾಗ ನಮ್ಮ ಫ್ರೆಂಡ್ಸ್ಗಳು ನಮಗೆ ಯಾರೋ ಒಂದು ಪೆನ್ನು ಅಥವಾ ಬುಕ್ಸ್ ಅನ್ನ ಕೊಡ್ತಾರ, ಪೆನ್ಸಿಲ್ ಅನ್ನ ಕೊಡ್ತಾರ. ಅಷ್ಟೇ ಅಲ್ಲದೆ ತಾವು ತಿನ್ನುವಾಗ ನಮಗೂ ಕೂಡ ಹಂಚಿ ತಿಂತಾರ. ಆ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಏನ್ ಹೇಳ್ಬೇಕು, ಥ್ಯಾಂಕ್ ಯು ಅಂತಕ್ಕಂಥ ಒಂದು ಪದವನ್ನ ಯೂಸ್ ಮಾಡ್ತೀವಿ. ಯು ಆರ್ ವೆಲ್ಕಮ್. ಅವಾಗ ಅವರು ನಮಗೆ ಥ್ಯಾಂಕ್ ಯು ಅನ್ನ ಹೇಳಿದಾಗ ನಾವು ಅವ್ರಿಗೆ ಏನ್ ಹೇಳ್ಬೇಕು, ಯು ಆರ್ ವೆಲ್ಕಮ್, ಸ್ವಾಗತ ಅಂತ ಹೇಳ್ತೀವಿ. ಸಾರಿ, ಕ್ಷಮಿಸಿ. ನಾವೊಂದು ತಪ್ಪು ಮಾಡ್ತೀವ್ರಿ. ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ತಪ್ಪು ಮಾಡಿರ್ತೀವಿ. ಕೈಯಲ್ಲಿ ಒಂದು ವಸ್ತುವನ್ನ ಕೊಟ್ಟಾಗ ಅಲ್ಲಿ ಓದಿಡ ಅಂತ ಹೇಳಿರ್ತಾರ, ಅದು ಸಡನ್ ಆಗಿ ನಾವು ಕೆಳಗಡೆ ಬಿಡ್ತೀವಿ. ಅವಾಗ ಸಾರಿ, ಅವಾಗ ಏನ್ ಕೇಳ್ಬೇಕು, ಸಾರಿ, ನನ್ನನ್ನು ಕ್ಷಮಿಸಿ ಅಂತ. ಮತ್ ಸುಮ್ನ ಮಾಡಿ ಸಾರಿ ಅನ್ಬೇಡ್ರಿ. ನೆಕ್ಸ್ಟ್ ಒನ್, ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ಏನ್ ಮಾಡ್ರಿ, ಸಹಾಯ ಮಾಡ್ರಿ. ಎಲ್ಲರೂ ಕೂಡ ಹೇಳ್ತಕ್ಕಂಥ ವಾಕ್ಯ. ಇನ್ ಪಾರ್ಟ್ 3 ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸೆಂಟೆನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಸೆಂಟೆನ್ಸ್. ಐ ಡೋಂಟ್ ನೋ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದನ್ನ ಯಾರು ಮಾಡ್ಯಾರ ಅಂತ ಗೊತ್ತಾಗೈತೇನ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಐ ನೋ ದಿಸ್, ನನಗೆ ಇದು ಗೊತ್ತಿದೆ. ಐ ನೋ ದಿಸ್. ಐ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥವಾಗಿದೆ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಟೆಲ್ಲಿಂಗ್. ನಿಮ್ಗೆ ನಾನು ಹೇಳ್ತಕ್ಕಂಥ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಸು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದುಪ್ಪ ಅಂತಂದ್ರೆ ಐ ಅಂಡರ್ಸ್ಟ್ಯಾಂಡ್ ಅಂತ ನನಗೆ ಕಾಮೆಂಟ್ ಮಾಡ್ರಿ. ಓಕೆ. ನೆಕ್ಸ್ಟ್ ಒನ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥವಾಗಲಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥವಾಗಲಿಲ್ಲ. ಪ್ಲೀಸ್ ರಿಪೀಟ್, ದಯವಿಟ್ಟು ಮತ್ತೆ ಹೇಳಿ. ಪ್ಲೀಸ್ ರಿಪೀಟ್, ದಯವಿಟ್ಟು ಮತ್ತೆ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಕ್ಕಂಥ 3 ವಾಕ್ಯಗಳನ್ನ ನೀವು ನನಗೆ ಕಾಮೆಂಟ್ ಮುಖಾಂತರ ಡಿಸ್ಕಷನ್ ಮಾಡ್ರಿ. ಯಾರು ಭಯ ಪಟ್ಕೊಳಕ್ ಹೋಗ್ಬೇಡ್ರಿ. ಐ ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥವಾಗ್ತಾ ಇತ್ತಪ್ಪ ಅಂತಂದ್ರ ಐ ಅಂಡರ್ಸ್ಟ್ಯಾಂಡ್ ಅಂತ ಮಾಡ್ರಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥವಾಗ್ತಾ ಇರ್ಲಿಲ್ಲ ಅಂತಂದ್ರ ನಾನು ಹೇಳ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಕ್ಲಾಸು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಮಾಡಿ. ಅಷ್ಟೇ ಅಲ್ದ ನಿಮಗ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ಗಳನ್ನ ನಾನು ನಿಮಗೆ ಹೇಳ್ಬೇಕಂದ್ರೆ ಪ್ಲೀಸ್ ರಿಪೀಟ್ ಅಂತ ಹೇಳಿ, ದಯವಿಟ್ಟು ಮತ್ತೆ ಹೇಳಿ ಅಂತ ಹೇಳಿ ನಾನು ಮತ್ತೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತಕ್ಕಂಥ ವಾಕ್ಯಗಳು, ಆಫೀಸಲ್ಲಿ ಬಳಸ್ತಕ್ಕಂಥ ವಾಕ್ಯಗಳು, ಫ್ರೆಂಡ್ಸ್ ಜೊತೆಗೆ ಬಳಸ್ತಕ್ಕಂಥ ವಾಕ್ಯಗಳು, ರಿಲೇಟಿವ್ಸ್ ಜೊತೆ ಬಳಸ್ತಕ್ಕಂಥ ವಾಕ್ಯಗಳು, ಸ್ಕೂಲಲ್ಲಿ ಬಳಸ್ತಕ್ಕಂಥ ವಾಕ್ಯಗಳ ಜೊತೆಗೆ ಮತ್ತೆ ನಿಮಗೆ ಇನ್ನೊಂದು ಕ್ಲಾಸ್ನ ಜೊತೆಗೆ ನಾನು ನಿಮಗೆ ಮತ್ತೆ ಕ್ಲಾಸ್ ಮಾಡ್ತೀನಿ. ನೆಕ್ಸ್ಟ್ ಒನ್, ಡೈಲಿ ಯೂಸ್ ಸೆಂಟೆನ್ಸ್. ಪಾರ್ಟ್ 4 ಅಲ್ಲಿ ಡೈಲಿ ಯೂಸ್ ಸೆಂಟೆನ್ಸ್. ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಪದಗಳು. ಮನೆಯಲ್ಲಿ ಯಾವುದೋ ಒಂದು ವಸ್ತು ಆಗಿರ್ಬೋದು, ಶಾಲೆಯಲ್ಲಿ ಒಂದು ವಸ್ತು ಆಗಿರ್ಬೋದು. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಇದು ಏನು? ದಿಸ್ ಈಸ್ ಅ ಪೆನ್, ದಿಸ್ ಈಸ್ ಅ ಟೇಬಲ್, ದಿಸ್ ಈಸ್ ಅ ಪ್ಲೇಟ್, ದಿಸ್ ಈಸ್ ಅ ಕ್ಲಾತ್, ಎಕ್ಸೆಟ್ರಾ. ದಿಸ್ ಈಸ್ ಗುಡ್, ಇದು ಚೆನ್ನಾಗಿದೆ. ದಿಸ್ ಈಸ್ ಬ್ಯಾಡ್, ಇದು ಕೆಟ್ಟದ್ದು. ಐ ಲೈಕ್ ಇಟ್, ನನಗೆ ಇದು ಇಷ್ಟ. ಐ ಲೈಕ್ ಇಟ್, ನನಗೆ ಇದು ಇಷ್ಟ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ನನಗೆ ಇದು ಇಷ್ಟವಿಲ್ಲ. ವೇರ್ ಆರ್ ಯು ಗೋಯಿಂಗ್? ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ವೇರ್ ಆರ್ ಯು ಗೋಯಿಂಗ್? ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಐ ಆಮ್ ಗೋಯಿಂಗ್ ಹೋಮ್, ನಾನು ಮನೆಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಹೋಮ್, ನಾನು ಮನೆಗೆ ಹೋಗುತ್ತಿದ್ದೇನೆ. ಕಮ್ ಹಿಯರ್, ಇಲ್ಲಿ ಬಾ. ಕಮ್ ಹಿಯರ್, ಇಲ್ಲಿ ಬಾ. ಗೋ ದೇರ್, ಅಲ್ಲಿ ಹೋಗು. ಗೋ ದೇರ್, ಅಲ್ಲಿ ಹೋಗು. ಲೆಟ್ ಸ್ಟಾರ್ಟ್, ಶುರು ಮಾಡೋಣ, ಪ್ರಾರಂಭಿಸೋಣ. ಲೆಟ್ ಅಸ್ ಸ್ಟಾರ್ಟ್, ಶುರು ಮಾಡೋಣ ಅಂತಕ್ಕಂಥ ವಾಕ್ಯಗಳು. ಇವತ್ತಿನ ಒಂದು ಕ್ಲಾಸಲ್ಲಿ 30 ವೆರಿ ಈಸಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಿಮಗೆ ಡಿಸ್ಕಷನ್ ಅನ್ನ ಮಾಡಿದ್ದೀನಿ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ವಾಕ್ಯಗಳೊಂದಿಗೆ ನಿಮ್ಮ ಮುಂದೆ ನಾನು ಕ್ಲಾಸ್ ಅನ್ನು ತೆಗೆದುಕೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.